ಮನುಷ್ಯ ಅನುಭವಿಸೋ ಸುಖ ಮತ್ತು ದುಃಖಗಳಿಗೆ ಮನುಷ್ಯನೇ ಮಾಡಿದ ಪಾಪ ಮತ್ತು ಪುಣ್ಯಗಳ ಅವಾಗ ಸುಖ ಮತ್ತು ದುಃಖವನ್ನು ಕೊಡ್ತಿರ್ತಾವ ಅಂಥೇಳಿ ಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ. ಇಂಥ ಸುಖ ಮತ್ತು ದುಃಖಗಳನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ದುಃಖವನ್ನು ವಿಶೇಷವಾಗಿ ಕಡಿಮೆ ಮಾಡ್ಕೋಬೇಕು ಅಂದರೆ ಪುಣ್ಯಾಂಶವನ್ನು ಜಾಸ್ತಿ ಮಾಡಬೇಕು ಮತ್ತು ಪಾಪಕ್ಷಯವನ್ನು ಮಾಡಬೇಕು. ಪಾಪಕ್ಷಯ ಮಾಡಲಿಕ್ಕೆ ಋಷಿಗಳು ಅನೇಕ ವ್ರತ ವಿಧಾನಗಳನ್ನು ಎಲ್ಲ ಹೇಳ್ಯಾರ. ಅಂಥದ ಒಂದು ವಿಶೇಷ ಯೋಗಗಳೊಳಗೆ ಸ್ನಾನ ಅಥವಾ ದಾನ ತಪಸ್ಸನ್ನು ಮಾಡಿದ್ರೂ ಈ ಪಾಪಕ್ಷಯ ಆಗಿ ಪುಣ್ಯಾಂಶವನ್ನು ಹೊಂದುತ್ತಾರ ಅಂಥೇಳಿ ಋಷಿಗಳು ನಮಗೆಲ್ಲ ಹೇಳ್ಯಾರ. ಅಂಥ ಒಂದು ವಿಶೇಷ ಯೋಗ ಏನದ ಅದನ್ನು ಸ್ಕಂದ ಪುರಾಣದೊಳಗೆ ಹೇಳ್ಯಾರ. ಒಂದು ವಾರುಣಿ ಯೋಗ ಅಂತ ಹೇಳ್ಯಾರ. ಇದ್ರದ್ದು ವಿಶೇಷ ಏನು ಅಂತಂದ್ರೆ ವಾರುಣೇನ ಸಮಾಯುಕ್ತ ಮಧುಕೃಷ್ಣ ತ್ರಯೋದಶಿ ಗಂಗಾಯಾಮ್ ಯದಿ ಲಭ್ಯೇತ ಸೂರ್ಯಗ್ರಹ ಶತೈಸ್ಸಮಾಹ ಅಂಥೇಳಿ ಒಂದು ವಿಷಯ ತಿಳಿಸ್ತಾರೆ. ಅಂದ್ರೆ ಫಾಲ್ಗುಣ ಕೃಷ್ಣ ಪಕ್ಷದ ತ್ರಯೋದಶಿ ಅಂದ ಶತತಾರಕ ನಕ್ಷತ್ರ ಬಂದ್ರೆ ಅದು ಒಂದು ವಾರುಣಿ ಯೋಗ ಅಂತ ಹೇಳ್ತಾರೆ. ಅವತ್ತಿನ ದಿನ ಮಾಡಿದ್ದು ಯಾವುದೇ ಒಂದು ಸ್ನಾನ ಅಥವಾ ದಾನ ತಪಸ್ಸು ಇವೆಲ್ಲ ಏನು ಮಾಡ್ತಾವೆ, ಅವತ್ತಿನ ದಿನ ಮಾಡಿದರೆ ನಮಗೆ ವಿಶೇಷವಾದ ಫಲ. ಅಂದರೆ ಸೂರ್ಯಗ್ರಹಣದೊಳಗೆ ಎಷ್ಟು ನಾವು ಒಂದು ಸೂರ್ಯಗ್ರಹಣದೊಳಗೆ ಏನು ಮಾಡಿದರೆ ಫಲ ಬರ್ತದಲ್ಲ ಅಂಥ 100 ಸೂರ್ಯಗ್ರಹಣದೊಳಗೆ ಮಾಡಿದಷ್ಟು ಫಲವನ್ನು ಒಂದು ವಾರುಣಿ ಯೋಗದೊಳಗೆ ಕೊಡ್ತಾರ ಅಂಥೇಳಿ ಋಷಿಗಳು ನಮಗೆ ಹೇಳ್ಯಾರ. ಆ ಕಾರಣಕ್ಕೆ ಇದು ಮಾರ್ಚ್ 17, 2026 ತ್ರಯೋದಶಿ ತಿಥಿ ಅದ. ತ್ರಯೋದಶಿ ಸಮಾಪ್ತಿ ತಿಥಿ ಅಂದಾಜು 8:45 ತನಕ ಅದ. ತ್ರಯೋದಶಿ ತಿಥಿ ಮುಗಿಯೋದ್ರೊಳಗನ ವಾರುಣಿ ಯೋಗನ ಮುಗಿದು ಹೋಗ್ಬಿಡ್ತದೆ. ಅಂದರೆ ಸೂರ್ಯೋದಯದಿಂದ ತ್ರಯೋದಶಿ ತಿಥಿ ಮುಗಿಯೋ ತನಕ ಅಂದರೆ ಬೆಳಗ್ಗೆ 8:45 ತನಕನೂ ಒಂದು ವಾರುಣಿ ಯೋಗ ಇರ್ತದೆ. ಆ ಕಾರಣಕ್ಕೆ ಎಲ್ಲರೂ ಎಷ್ಟಾಗ್ತದೆ ಅಷ್ಟು ಸ್ನಾನ ಮತ್ತು ವಿಶೇಷ ನದಿ ಸ್ನಾನ ಅಂದರೆ ನದಿ ಸ್ನಾನ, ಸಮುದ್ರ ಸ್ನಾನ ಅಥವಾ ಒಂದು ಯಾವುದೇ ರೀತಿ ದಾನಗಳನ್ನು ಮಾಡೋದು, ಒಂದು ಜಪವನ್ನು ಮಾಡೋದರಿಂದ ವಿಶೇಷವಾದ ಫಲ ಸಿಗ್ತದೆ ಮತ್ತು ಮನುಷ್ಯನ ಪಾಪಕ್ಷಯ ಆಗ್ತದೆ ಅನ್ನೋದು ಒಂದು ವಿಷಯಗಳನ್ನು ನಮಗೆ ಇಲ್ಲೇ ತಿಳಿಸ್ಕೊಟ್ಟಾರೆ ಋಷಿಗಳು.